ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಇರಬಹುದು, ದೇಶದ ಜನಸಂಖ್ಯೆ 140 ಕೋಟಿ ಇರಬಹುದು, ವಿಶ್ವದ ಜನಸಂಖ್ಯೆ 700+ ಕೋಟಿ ಇರಬಹುದು. ಆದರೆ ಎಲ್ಲರೂ ತಿನ್ನುವುದು ಹೊಟ್ಟೆಗೆ ಅನ್ನನೇ ಅಥವಾ ಚಪಾತಿ ಅಥವಾ ಬರ್ಗರ್ ಅಥವಾ ವಾಟ್ ಎವರ್ ಇಟ್ ಮೇ ಬಿ. ಆದರೆ ಅವೆಲ್ಲವನ್ನು ಕೂಡ ರೈತ ಬಿತ್ತಿ ಉತ್ತಿ ಬೆಳೆಯಬೇಕು. ಆ ರೈತನಿಗೆ GT ಮಾಲ್ನಲ್ಲಿ ಪಂಚ ಹಾಕ್ಕೊಂಡು ಬಂದರು ಅಂತೇಳಿ ಒಳಗೆ ಬಿಡಲಿಲ್ಲ. ರಿಪಬ್ಲಿಕ್ ಕನ್ನಡ ಯಾವ ರೀತಿ ಆ ಸ್ಟೋರಿಯನ್ನು ಎತ್ಕೋತು ಅಂತಂದರೆ, ಇವತ್ತು ಒಂದು ವಾರ ಬಂದ್ ಮಾಡ್ರಿ ಅಂತೇಳಿ ಸರ್ಕಾರ ಆದೇಶ ಕೊಟ್ಟಿದೆ. ರೈತನಿಗೆ ಅವಮಾನಿಸಿದ ಮಾಲ್ಗೆ ಬಿತ್ತು ಬೀಗ. ಬೆಂಗಳೂರಿನ GT ವರ್ಲ್ಡ್ ಮಾಲ್ ಬಂದ್. 7 ದಿನ GT ಮಾಲ್ ಬಂದ್ ಮಾಡಿದ ಮಾಲೀಕರು. GT ಮಾಲ್ ಮಾಲೀಕ ಪ್ರಶಾಂತ್ ಹೇಳಿಕೆ. ಸದನದಲ್ಲಿ ರೈತನ ವಿಷಯ ಪ್ರಸ್ತಾಪಕ್ಕೆ ಬೀಗ. ನಮ್ಮಿಂದ ತಪ್ಪು ನಡೆದ ಕಾರಣ ಮಾಲ್ ಬಂದ್ ಮಾಡ್ತೇವೆ. ಮಾಲ್ನ ಎಲ್ಲ ಗೇಟ್ ಬಂದ್ ಮಾಡಿದ ಸಿಬ್ಬಂದಿ. ಕಂದಾಯ ಆರೋಗ್ಯ ಇಲಾಖೆ BBMPಯಿಂದ ನೋಟಿಸ್. ನಮ್ಮ ಮೇಲೆ ಯಾವುದೇ ರಾಜಕೀಯ ಒತ್ತಡ ಇಲ್ಲ, ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತೇಳಿ ಬಂದ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ರೈತನಿಗೆ ಏನು ಅನ್ಯಾಯ ಆಗಿತ್ತು, ಏನು ಅವಮಾನ ಆಗಿತ್ತು, ಏನು ಅಪಮಾನ ಆಗಿತ್ತು, ಆ ಅಪಮಾನಕ್ಕೆ ಸನ್ಮಾನಲ್ಲಿ ಮಾಡಿದ್ದೀವಿ. ಅದಾದ ನಂತರ ಈಗ GT ಮಾಲ್ ಬಂದ್, ಒಂದು ವಾರ ಬಂದ್. ಓಕೆ, BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, TVR ಆಗಲಿ, ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ. ಅದರಲ್ಲಿ 1,70,00,000 ಅದು 2023-2024 ಅದರದ್ದು ಬಾಕಿ ನಮ್ಮಲ್ಲಿದೆ. ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ. ಕೊಡ್ತೀರಿ ಮರೆ, ಮುಗೀತು. ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಇರಬಹುದು, ದೇಶದ ಜನಸಂಖ್ಯೆ 140 ಕೋಟಿ ಇರಬಹುದು, ವಿಶ್ವದ ಜನಸಂಖ್ಯೆ 700+ ಕೋಟಿ ಇರಬಹುದು. ಆದರೆ ಎಲ್ಲರೂ ತಿನ್ನುವುದು ಹೊಟ್ಟೆಗೆ ಅನ್ನನೇ ಅಥವಾ ಚಪಾತಿ ಅಥವಾ ಬರ್ಗರ್ ಅಥವಾ ವಾಟ್ ಎವರ್ ಇಟ್ ಮೇ ಬಿ. ಆದರೆ ಅವೆಲ್ಲವನ್ನು ಕೂಡ ರೈತ ಬಿತ್ತಿ ಉತ್ತಿ ಬೆಳೆಯಬೇಕು. ಆ ರೈತನಿಗೆ GT ಮಾಲ್ನಲ್ಲಿ ಪಂಚ ಹಾಕ್ಕೊಂಡು ಬಂದರು ಅಂತೇಳಿ ಒಳಗೆ ಬಿಡಲಿಲ್ಲ. ರಿಪಬ್ಲಿಕ್ ಕನ್ನಡ ಯಾವ ರೀತಿ ಆ ಸ್ಟೋರಿಯನ್ನು ಎತ್ಕೋತು ಅಂತಂದರೆ, ಇವತ್ತು ಒಂದು ವಾರ ಬಂದ್ ಮಾಡ್ರಿ ಅಂತೇಳಿ ಸರ್ಕಾರ ಆದೇಶ ಕೊಟ್ಟಿದೆ. ರೈತನಿಗೆ ಅವಮಾನಿಸಿದ ಮಾಲ್ಗೆ ಬಿತ್ತು ಬೀಗ. ಬೆಂಗಳೂರಿನ GT ವರ್ಲ್ಡ್ ಮಾಲ್ ಬಂದ್. 7 ದಿನ GT ಮಾಲ್ ಬಂದ್ ಮಾಡಿದ ಮಾಲೀಕರು. GT ಮಾಲ್ ಮಾಲೀಕ ಪ್ರಶಾಂತ್ ಹೇಳಿಕೆ. ಸದನದಲ್ಲಿ ರೈತನ ವಿಷಯ ಪ್ರಸ್ತಾಪಕ್ಕೆ ಬೀಗ. ನಮ್ಮಿಂದ ತಪ್ಪು ನಡೆದ ಕಾರಣ ಮಾಲ್ ಬಂದ್ ಮಾಡ್ತೇವೆ. ಮಾಲ್ನ ಎಲ್ಲ ಗೇಟ್ ಬಂದ್ ಮಾಡಿದ ಸಿಬ್ಬಂದಿ. ಕಂದಾಯ ಆರೋಗ್ಯ ಇಲಾಖೆ BBMPಯಿಂದ ನೋಟಿಸ್. ನಮ್ಮ ಮೇಲೆ ಯಾವುದೇ ರಾಜಕೀಯ ಒತ್ತಡ ಇಲ್ಲ, ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತೇಳಿ ಬಂದ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ರೈತನಿಗೆ ಏನು ಅನ್ಯಾಯ ಆಗಿತ್ತು, ಏನು ಅವಮಾನ ಆಗಿತ್ತು, ಏನು ಅಪಮಾನ ಆಗಿತ್ತು, ಆ ಅಪಮಾನಕ್ಕೆ ಸನ್ಮಾನಲ್ಲಿ ಮಾಡಿದ್ದೀವಿ. ಅದಾದ ನಂತರ ಈಗ GT ಮಾಲ್ ಬಂದ್, ಒಂದು ವಾರ ಬಂದ್. ಓಕೆ, BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, TVR ಆಗಲಿ, ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ. ಅದರಲ್ಲಿ 1,70,00,000 ಅದು 2023-2024 ಅದರದ್ದು ಬಾಕಿ ನಮ್ಮಲ್ಲಿದೆ. ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ. ಕೊಡ್ತೀರಿ ಮರೆ, ಮುಗೀತು. ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಇರಬಹುದು, ದೇಶದ ಜನಸಂಖ್ಯೆ 140 ಕೋಟಿ ಇರಬಹುದು, ವಿಶ್ವದ ಜನಸಂಖ್ಯೆ 700+ ಕೋಟಿ ಇರಬಹುದು. ಆದರೆ ಎಲ್ಲರೂ ತಿನ್ನುವುದು ಹೊಟ್ಟೆಗೆ ಅನ್ನನೇ ಅಥವಾ ಚಪಾತಿ ಅಥವಾ ಬರ್ಗರ್ ಅಥವಾ ವಾಟ್ ಎವರ್ ಇಟ್ ಮೇ ಬಿ. ಆದರೆ ಅವೆಲ್ಲವನ್ನು ಕೂಡ ರೈತ ಬಿತ್ತಿ ಉತ್ತಿ ಬೆಳೆಯಬೇಕು. ಆ ರೈತನಿಗೆ GT ಮಾಲ್ನಲ್ಲಿ ಪಂಚ ಹಾಕ್ಕೊಂಡು ಬಂದರು ಅಂತೇಳಿ ಒಳಗೆ ಬಿಡಲಿಲ್ಲ.
ರಿಪಬ್ಲಿಕ್ ಕನ್ನಡ ಯಾವ ರೀತಿ ಆ ಸ್ಟೋರಿಯನ್ನು ಎತ್ಕೋತು ಅಂತಂದರೆ ಇವತ್ತು ಒಂದು ವಾರ ಬಂದ್ ಮಾಡ್ರಿ ಅಂತೇಳಿ ಸರ್ಕಾರ ಆದೇಶ ಕೊಟ್ಟಿದೆ. ರೈತನಿಗೆ ಅವಮಾನಿಸಿದ ಮಾಲ್ಗೆ ಬಿತ್ತು ಬೀಗ. ಬೆಂಗಳೂರಿನ GT ವರ್ಲ್ಡ್ ಮಾಲ್ ಬಂದ್. 7 ದಿನ GT ಮಾಲ್ ಬಂದ್ ಮಾಡಿದ ಮಾಲೀಕರು. GT ಮಾಲ್ ಮಾಲೀಕ ಪ್ರಶಾಂತ್ ಹೇಳಿಕೆ. ಸದನದಲ್ಲಿ ರೈತನ ವಿಷಯ ಪ್ರಸ್ತಾಪಕ್ಕೆ ಬೀಗ. ನಮ್ಮಿಂದ ತಪ್ಪು ನಡೆದ ಕಾರಣ ಮಾಲ್ ಬಂದ್ ಮಾಡ್ತೇವೆ. ಮಾಲ್ನ ಎಲ್ಲ ಗೇಟ್ ಬಂದ್ ಮಾಡಿದ ಸಿಬ್ಬಂದಿ. ಕಂದಾಯ ಆರೋಗ್ಯ ಇಲಾಖೆ BBMPಯಿಂದ ನೋಟಿಸ್. ನಮ್ಮ ಮೇಲೆ ಯಾವುದೇ ರಾಜಕೀಯ ಒತ್ತಡ ಇಲ್ಲ, ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತೇಳಿ ಬಂದ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ರೈತನಿಗೆ ಏನು ಅನ್ಯಾಯ ಆಗಿತ್ತು, ಏನು ಅವಮಾನ ಆಗಿತ್ತು, ಏನು ಅಪಮಾನ ಆಗಿತ್ತು, ಆ ಅಪಮಾನಕ್ಕೆ ಸನ್ಮಾನಲ್ಲಿ ಮಾಡಿದ್ದೀವಿ. ಅದಾದ ನಂತರ ಈಗ GT ಮಾಲ್ ಬಂದ್, ಒಂದು ವಾರ ಬಂದ್. ಓಕೆ, BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, PVR ಆಗಲಿ, ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ. ಅದರಲ್ಲಿ 1,70,00,000 ಅದು 2023, 2024 ಅದರದ್ದು ಬಾಕಿ ನಮ್ಮಲ್ಲಿದೆ. ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ. ಯಾವುದನ್ನು ಕೊಡ್ತೀರಿ ಮರೆ? ಮುಗೀತು. ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಇರಬಹುದು, ದೇಶದ ಜನಸಂಖ್ಯೆ 140 ಕೋಟಿ ಇರಬಹುದು, ವಿಶ್ವದ ಜನಸಂಖ್ಯೆ 700+ ಕೋಟಿ ಇರ್ಬೋದು. ಆದರೆ ಎಲ್ಲರೂ ತಿನ್ನುವುದು ಹೊಟ್ಟೆಗೆ ಅನ್ನನೇ, ಅಥವಾ ಚಪಾತಿ, ಅಥವಾ ಬರ್ಗರ್, ಅಥವಾ ವಾಟ್ ಎವರ್ ಇಟ್ ಮೇ ಬಿ. ಆದರೆ ಅವೆಲ್ಲವನ್ನು ಕೂಡ ರೈತ ಬಿತ್ತಿ ಉತ್ತಿ ಬೆಳೆಯಬೇಕು. ಆ ರೈತನಿಗೆ GT ಮಾಲ್ನಲ್ಲಿ ಪಂಚ ಹಾಕ್ಕೊಂಡು ಬಂದರು ಅಂತೇಳಿ ಒಳಗೆ ಬಿಡಲಿಲ್ಲ. ರಿಪಬ್ಲಿಕ್ ಕನ್ನಡ ಯಾವ ರೀತಿ ಆ ಸ್ಟೋರಿಯನ್ನು ಎತ್ಕೋತು ಅಂತಂದರೆ ಇವತ್ತು ಒಂದು ವಾರ ಬಂದ್ ಮಾಡ್ರಿ ಅಂತೇಳಿ ಸರ್ಕಾರ ಆದೇಶ ಕೊಟ್ಟಿದೆ. ರೈತನಿಗೆ ಅವಮಾನಿಸಿದ ಮಾಲ್ಗೆ ಬಿತ್ತು ಬೀಗ. ಬೆಂಗಳೂರಿನ GT ವರ್ಲ್ಡ್ ಮಾಲ್ ಬಂದ್. 7 ದಿನ GT ಮಾಲ್ ಬಂದ್ ಮಾಡಿದ ಮಾಲೀಕರು. GT ಮಾಲ್ ಮಾಲೀಕ ಪ್ರಶಾಂತ್ ಹೇಳಿಕೆ. ಸದನದಲ್ಲಿ ರೈತನ ವಿಷಯ ಪ್ರಸ್ತಾಪಕ್ಕೆ ಬೀಗ. ನಮ್ಮಿಂದ ತಪ್ಪು ನಡೆದ ಕಾರಣ ಮಾಲ್ ಬಂದ್ ಮಾಡ್ತೇವೆ. ಮಾಲ್ನ ಎಲ್ಲ ಗೇಟ್ ಬಂದ್ ಮಾಡಿದ ಸಿಬ್ಬಂದಿ. ಕಂದಾಯ ಆರೋಗ್ಯ ಇಲಾಖೆ BBMPಯಿಂದ ನೋಟಿಸ್. ನಮ್ಮ ಮೇಲೆ ಯಾವುದೇ ರಾಜಕೀಯ ಒತ್ತಡ ಇಲ್ಲ, ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತೇಳಿ ಬಂದ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ರೈತನಿಗೆ ಏನು ಅನ್ಯಾಯ ಆಗಿತ್ತು, ಏನು ಅವಮಾನ ಆಗಿತ್ತು, ಏನು ಅಪಮಾನ ಆಗಿತ್ತು, ಆ ಅಪಮಾನಕ್ಕೆ ಸನ್ಮಾನಲ್ಲಿ ಮಾಡಿದ್ದೀವಿ. ಅದಾದ ನಂತರ ಈಗ GT ಮಾಲ್ ಬಂದ್, ಒಂದು ವಾರ ಬಂದ್. ಓಕೆ, BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, PVR ಆಗಲಿ, ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ. ಅದರಲ್ಲಿ 1,70,00,000 ಅದು 2023, 2024 ಅದರದ್ದು ಬಾಕಿ ನಮ್ಮಲ್ಲಿದೆ. ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ. ಯಾವುದನ್ನು ಕೊಡ್ತೀರಿ ಮರೆ? ಮುಗೀತು.